ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಅವ್ರ ಜೊತೆ ನೀನಿದ್ದೀಯಾ? ಸತ್ಯ ಹೇಳೋ, ನೀನು ಅವಳ ಜೊತೆ ಇದೆಯಾ? ಇದ್ದೀನಿ. ರಾಘವ, ತಕ್ಷಣ ಅಲ್ಲಿಂದ ಹೊರಟು ಬಾ. ದೊಡವ, ನಾನೀಗ ಬರೋ ಸ್ಥಿತಿಲಿಲ್ಲ. ನನ್ಗದೆಲ್ಲ ಬೇಕಾಗಿಲ್ಲ ಕಣೋ. ತಕ್ಷಣ ನೀನು ಅಲ್ಲಿಂದ ಹೊರಟು ಬರ್ತೀಯಾ ಅಷ್ಟೇ. ಅಲ್ಲ, ಅದು ಬೇರೆ ಮಾತು ನನಗೆ ಬೇಕಾಗಿಲ್ಲ. ಈಗಲೇ ನೀನು ಅಲ್ಲಿಂದ ಹೊರಟು ಬರ್ತೀಯಾ? ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ನಾನು ನಿನ್ ಮುಖ ನೋಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ಆಯ್ತು, ಬರ್ತೀನಿ. ನಾಳೆ ಬೆಳಿಗ್ಗೆ ರಾಘವ ನಮ್ಮ ಮನೇಲಿ ಇರ್ತಾನೆ. ಈಗ ಸಮಾಧಾನನಾ? ಕೀರ್ತಿ, ಕೀರ್ತಿ, ವಿಷ್ಣು, ಮೊದಲು ನಾನು ರೆಸಾರ್ಟ್ ಕರ್ಕೊಂಡು ಹೋಗೋಣ. ಯಾರಾದ್ರೂ ಡಾಕ್ಟರ್ ನೋಡ್ಬೇಕು. ಎತ್ಕೋ. ಅಲ್ಲ ಕಣೋ, ಇನ್ನಾರು ಡಾಕ್ಟರ್ಗಳು ಸಿಗ್ತಾರೆ, ಹುಡುಕ್ಬೇಕು. ಸರಿ ಸರಿ, ಎತ್ಕೋ. ಹೆದರ್ಕೊಳ್ಳೋಂಥದ್ದೇ ಏನಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀನಿ. ನಾ ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿ. ಪ್ರೆಗ್ನೆಂಟ್ ಅಲ್ವಾ, ಯಾವುದಕ್ಕೂ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸೋದು ಒಳ್ಳೆಯದು. ಏನು ತೊಂದರೆ ಇಲ್ಲ ಅಲ್ವಾ? ಪ್ರಜ್ಞೆ ಯಾವಾಗ ಬರುತ್ತೆ? ಏನು ಯೋಚನೆ ಮಾಡಬೇಡಿ, ಪ್ರಜ್ಞೆ ಬರುತ್ತೆ. ನೀವು ನಿಮ್ಮ ಹೆಂಡತಿನ ತುಂಬ ಪ್ರೀತಿ ಮಾಡ್ತೀರಾ ಅನ್ಸುತ್ತೆ. ಅದಕ್ಕೆ ನೋಡಿ, ಅವ್ರು ಸ್ವಲ್ಪ ತೊಂದರೆ ಆದರೂ ನಿಮ್ಮ ಪ್ರಾಣಕ್ಕೆ ತೊಂದರೆ ಆದಕ್ಕೆ ಆಡ್ತಾ ಇದ್ದೀರಾ. ನೀವು ತುಂಬ ಒಳ್ಳೆಯವರು ಡಾಕ್ಟರ್. ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಭಾವನೆಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ. ಬನ್ನಿ, ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಬನ್ನಿ. ಕುಚುಕು 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 ಕುಚುಕು. ಡಾಕ್ಟ್ರು ನನ್ನನ್ನು ಕೀರ್ತಿಯವ್ರ ಗಂಡ ಅಂತಾನೆ ಮಾತಾಡ್ಸಿದ್ರು. ಕಾಪಾಡಿರೋ ನೀನು. ನಾನು ಬರೀ ಡಾಕ್ಟ್ರನ್ನ ಕರ್ಕೊಂಡ್ ಬಂದಿರೋದು. ಅದರಲ್ಲೇ ಕೀರ್ತಿಯವ್ರ ಬಗ್ಗೆ ನನಗಿರೋ ಫೀಲಿಂಗ್ಸು ಡಾಕ್ಟ್ರಿಗೆ ಅರ್ಥ ಆಗೋಯ್ತು. ತುಂಬ ಒಳ್ಳೆ ಡಾಕ್ಟ್ರ್ ಕಣ. ಬಂಧನದಲ್ಲಿ ನಮ್ಮ ಅಣ್ಣ ಇದ್ರಲ್ಲ, ಆ ಥರ. ಕೀ ಕೊಡು, ನಾನು ಡ್ರಾಪ್ ಮಾಡ್ಬರ್ತೀನಿ. ಕೊಡು ಕಣ. ಕೀರ್ತಿಯವ್ರೆ, ಜೋಪಾನ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ನೀನ್ ಜೋಪಾನ. ಹ್ಞೂ ಕಣ.
ನನ್ನ ಜೀವನದ ಕಡೆಗಳಿಗೆವರೆಗೂ ನಾನು ಕೇಳಿದ್ ಒಂದೇ, ಅದು ನೀನು ನಾನು ಒಟ್ಟಿಗೆ ಇರಬೇಕು ಅನ್ನೋದು. ಹಾಗಾದ್ರೆ ಮಾತ್ರ ನಾನು ಬದುಕೋದು. ಅದಕ್ಕೋಸ್ಕರ ನಾನು ಕಾಯ್ತಾ ಕೂತೆ. ಆದ್ರೆ ಎಷ್ಟು ದಿನ ಅಂತ ಕಾಯ್ಲಿ ಹೇಳು? ಅದಕ್ಕೂ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡು ಕಾಯ್ತಾ ಕೂತೆ. ನೀ ನನ್ನನ್ನು ಉಳಿಸ್ತೀಯ ಅನ್ನೋ ನಂಬಿಕೆ ಇಲ್ಲಿ ತನಕ ನನ್ನ ಜೀವಂತವಾಗಿಟ್ಟಿತ್ತು. ಏನೇ ಅದು? ಐ ಲವ್ ಯು ವಸು. ವಾಯ್ಸ್ ಮೇಲ್ ಯಾರ್ದು? ಚೇತನ್ದು. ಅವ್ನ್ ಸಹಾಯಕ್ಕಿಂತ ಮುಂಚೆ ಅವ್ನ್ ವಾಯ್ಸ್ ರೆಕಾರ್ಡ್ ಮಾಡಿ ಕಳ್ಸಿದ್ದ. ಕಳ್ಸಿದ್ದಾನೆ ಸರಿ, ಅದನ್ನ ಪದೇ ಪದೇ ರಿವೈಂಡ್ ಮಾಡಿ ಕೇಳಿಸ್ಕೊಳ್ಳೋಕೆ ಅದನ್ನ SP ಬಾಲಸುಬ್ರಹ್ಮಣ್ಯಂ ಸೂಪರ್ ಹಿಟ್ಟ. ನೀನು ಬದುಕು ನೆಟ್ಟಗಾಗ್ಲಿ ಅನ್ನೋ ಕಾರಣಕ್ಕೆ ನಾವಿಲ್ಲಿ 1000 ಕಷ್ಟ ಪಡ್ತಾ ಇದ್ರೆ ನೀನು ನಿನ್ನನ್ನು ಹಾಳು ಮಾಡ್ದವ್ ವಾಯ್ಸ್ನ ಕೇಳ್ಕೊಂಡು ಮೈ ಮರೆತು ಕೂತಿದ್ಯಲ್ಲೇ. ಇದನ್ನೇನಾದ್ರೂ ಮನೆಯವ್ರು ಕೇಳಿಸ್ಕೊಂಡ್ರೆ ನೀನ್ ಮದುವೆನ ರಾಘವನ್ ಜೊತೆ ಮಾಡೋಕೆ ಒಪ್ಕೋತಾರೆ ಅಂತ ಅನ್ಕೊಂಡಿದ್ಯಾ? ಸತ್ತವನ್ನ ನೆನ್ಸ್ಕೊಂಡು ನಮ್ಮನ್ನು ಯಾಕೆ ಸಾಯೋ ಪರಿಸ್ಥಿತಿಗೆ ತಂದಿರ್ತಿದ್ಯಾ? ಇಷ್ಟಕ್ಕೂ ಆ ಪಾಪಿ ನೀನ್ ಏನ್ ಒಳ್ಳೇದ್ ಮಾಡಿದಾನೆ ಅಂತ ಮತ್ತೆ ಮತ್ತೆ ಅವನ್ ಧ್ವನಿ ಕೇಳಿಸ್ಕೋಬೇಕು ನೀನು. ಸಾಯೋ ಕೊನೆ ಕ್ಷಣದಲ್ಲಿ 2 ಒಳ್ಳೆ ಮಾತಾಡ್ದ ಅಂತ ಜೀವನ ಪೂರ್ತಿ ಅವನ್ ನೆನಪಿನಲ್ಲೇ ಕಾಲ ಕಳಿಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ ವಸುಧಾ? ಅಮ್ಮ ನಾನು ಮಾಡಿದ್ದು ತಪ್ಪು. ಜೀವನ ಹಾಳು ಮಾಡ್ದವನವನು, ಸ್ವಾರ್ಥಕ್ಕೆ ನಿನ್ನ ಉಪಯೋಗಿಸ್ಕೊಂಡವನವನು, ಹೆಂಡತಿ ಅಂತ ನಿನ್ನ ಕರ್ಕೊಂಡು ಹೋಗಿ ಒಂದು ತಾಳಿನೂ ಕಟ್ತೆ ಮನೇಲಿ ಇಟ್ಕೊಂಡಿದ್ದವನವನು, ಹೊಟ್ಟೆಗೊಂದು ಮಗುನ ಕೊಟ್ಟು ನಿನ್ನ ಬೀದಿಗೆ ತಳ್ದವನವನು, ಬೀದಿಗೆ ತಳ್ಳೋಕು ಮುಂಚೆ ಅದನ್ನ ಸಾಯಿಸೋ ಎಲ್ಲಾ ಪ್ರಯತ್ನ ಮಾಡ್ದವನವನು, ನೀನ್ ಸತ್ರು ಅವನಿಗೇನು ನಷ್ಟ ಇಲ್ಲ ಅಂತ ತಿಳ್ಕೊಂಡವನವನು. ಅಂತ ಮನೆ ಹಾಳನಿಗೆ ದೇವರು ತಾನ್ ಶಿಕ್ಷೆ ಕೊಡೋಕ್ ಶುರು ಆದ್ಮೇಲೆ ನಿನ್ನ ನೆನಪು ಬಂದಿತ್ತು. ನಿನ್ನ ಕೈ ಹಿಡಿದ್ರೆ ಈ ಆಸ್ತಿನಲ್ಲಿ ಒಂದು ಪಾಲ್ ಕೇಳ್ಬೋದು ಅನ್ನೋ ಆಸೆ ಅವನಿಗೆ ಚಿಗುರಿತ್ತು. ಅದಕ್ಕೆ ಮತ್ತೆ ಮತ್ತೆ ನಿನ್ನ ಹತ್ರ ಬರೋ ಪ್ರಯತ್ನ ಮಾಡ್ದ. ಪ್ರೀತಿನಲ್ಲಿ ಸ್ವಾರ್ಥ ಇದ್ರೆ ಸಂಸಾರಕ್ಕೆ ಬೆಳಕು ಕಣೆ. ಸ್ವಾರ್ಥಕ್ಕೆ ಪ್ರೀತಿನ ಬೆಳೆಸ್ಕೊಂಡವನು ಆ ನಿನ್ನ ಚೇತನ್. ಈಗಾಗ್ಲೇ ಅವನು ನಿನ್ ಬದುಕನ್ನ ಕತ್ತಲು ಮಾಡಿದಾನೆ. ಈಗ ರಾಘವನ್ ರೂಪದಲ್ಲಿ ಬೆಳಕಿನ ಕಿರಣ ಕಾಣಿಸ್ತಿದೆ. ದಯವಿಟ್ಟು ಅದಕ್ಕೆ ಅಡ್ಡಿ ಮಾಡ್ಬೇಡ. ಸಾಕು. ಇವಾಗ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ. ನಿನಗೆ ಜನ್ಮ ಕೊಟ್ಟವ್ರ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಅನ್ನೋದು ಉಳಿದಿದ್ರೆ ಮೊದ್ಲು ಆ ವಾಯ್ಸ್ ಮೇಲ್ನ ಡಿಲೀಟ್ ಮಾಡು. ನಿಮ್ಮಮ್ಮ ಹೇಳಿದ್ ಕೇಳಿಸ್ತಿಲ್ವಾ? ಮೊದ್ಲು ಆ ಕೆಲಸ ಮಾಡು. ಬದುಕಿದ್ದಾಗಂತೂ ಅವ್ನು ನಿನಗ್ ನೆಮ್ಮದಿ ಕೊಡ್ಲಿಲ್ಲ. ಸತ್ ಮೇಲೂ ನಿನ್ ನೆಮ್ಮದಿ ಕಿತ್ಕೊಳ್ಳೋದು ಬೇಕಾಗಿಲ್ಲ. ಅಳ್ಸೆ ಡಿಲೀಟ್ ಮಾಡೆ. ಇವಾಗ ಏನು? ಇದನ್ನ ಡಿಲೀಟ್ ಮಾಡ್ಬೇಕು ತಾನೇ ನಿಮ್ಗೆ? ಹೌದು. ಅವನು ಹೋದ, ಅವನ ನೆನಪು ಹೋಯ್ತು. ಈಗ ನಾವಿಬ್ರು ಇನ್ನೂ ಬದುಕಿದೀವಿ ಅಂತ ಆಯ್ತು. ನಾನು ಬದುಕ್ಬಿಟ್ಟೆ ಅಂತ ಸಂತೋಷ ಆಗ್ತಿದ್ಯಾ ಅಥವಾ ದುಃಖ ಆಗ್ತಿದ್ಯಾ ರಾಘವ್? ಪ್ಲೀಸ್ ಕೀರ್ತಿ, ಹೀಗೆಲ್ಲ ಮಾತಾಡ್ಬೇಡ. ಮಾತಾಡಿದ್ರೆ ಏನಾಗುತ್ತೆ? ಬೇಜಾರಾಗತ್ತೆ. ನನ್ನ ಬಗ್ಗೆ ಬೇಜಾರು ಮಾಡ್ಕೊಳಕ್ ಏನಿದೆ ರಾಘವ್? ಇಷ್ಟಕ್ಕೂ ನಾನು ನಿಮ್ಗೇನು ಆಗ್ಬೇಕಾಗಿಲ್ಲ ಅಲ್ವಾ? ಸಾಕ್ ಮಾಡ್ತೀಯ ಕೀರ್ತಿ. ಈ ಜಗತ್ತಲ್ಲಿ ಯಾರು ಯಾರಿಗೋಸ್ಕರ ಬದುಕೋದಿಲ್ಲ. ಆದ್ರೆ ಪ್ರತಿಯೊಬ್ಬರು ಅವ್ರಿಗೋಸ್ಕರ ಬದುಕ್ತಾ ಇದ್ರೆ ಈ ಜಗತ್ತು ನಡೆಯೋದಿಲ್ಲ. ಅವರ ಸುತ್ತ ಅವರಿಂದ ಬದುಕ್ತಿರೋರು ಇರ್ತಾರೆ. ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನೀವ್ ನನಗೋಸ್ಕರ ಬದುಕ್ತಿದ್ದೀರಾ ರಾಘವ್? ಪದೇ ಪದೇ ನನ್ನ ವಿಷಯಕ್ಕೆ ಯಾಕೆ ಬರ್ತೀಯ ಕೀರ್ತಿ? ನಿನ್ ವಿಷಯ ಯೋಚನೆ ಮಾಡು. ಇರು.
ಆದ್ರೆ ಒಂದ್ ಸತ್ಯ ನಾನು ಹೇಳಲೇಬೇಕು ರಾಘವ್. ನಾನ್ ಬದುಕ್ತಿರೋದು ನಿಮಗೋಸ್ಕರ, ಬದುಕೋದು ನಿಮಗೋಸ್ಕರ. ನೀವ್ ನನ್ನ ಜೊತೆ ಇರ್ತಿರೋ ಇಲ್ವೋ ಅನ್ನೋ ಪ್ರಶ್ನೆ ಬೇರೆ, ಆದ್ರೆ ನಾನ್ ಮಾತ್ರ ನಿಮಗೋಸ್ಕರನೇ ಬದುಕ್ತಾ ಹೋಗ್ತೀನಿ. ಆ ಹಕ್ಕು ನನ್ಗಿದೆ ಅಲ್ವಾ ರಾಘವ್? ಮಾತಾಡ, ಆಯಾಸ ಮಾಡ್ಕೋಬೇಡ ಕೀರ್ತಿ. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನನಗೆ ಆಯಾಸ ಆಗುತ್ತೆ ಅನ್ನೋದು ತುಂಬಾ ದೊಡ್ಡ ಸುಳ್ಳು ರಾಘವ್. ಮನ್ಸಿಗೆ ಸಂತೋಷ ಆಗೋ ಕೆಲ್ಸ ಮಾಡ್ತಾ ಇದ್ದೀನಿ. ಆ ಸಂತೋಷನ ಹಾಗೆ ಇರಕ್ ಬಿಟ್ಬಿಡಿ. ಯಾಕೆ ರಾಘವ್, ನಿದ್ದೆ ಬರ್ತಿದ್ಯಾ? ಸುಸ್ತಾಗ್ತಿದ್ಯಾ? ಇಲ್ಲ, ಆರಾಮಾಗಿದ್ದೀನಿ. ದಯವಿಟ್ಟು ಸುಳ್ಳು ಹೇಳ್ಬೇಡಿ ರಾಘವ್. ನೀವೇನು ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡ ಹಾಗೆ ನೀವಿಲ್ದೇ ಇದ್ದಿದ್ರೆ ಇವತ್ತು ನೀವು ನನ್ನನ್ನ ಕಾಪಾಡ್ತಿರ್ಲಿಲ್ಲ, ನನಗೆ ಟ್ರೀಟ್ಮೆಂಟ್ ಕೊಡಿಸ್ತಿರ್ಲಿಲ್ಲ. ನಿಮ್ ಕೈಲಿ ನನಗೆ ಜೀವನ ಕೊಡಕ್ ಆಗದೆ ಇದ್ದಿರ್ಬೋದು, ಆದ್ರೆ ಜೀವ ಕೊಟ್ಟಿದ್ದೀರಾ. ಅದು ಒಂದ್ ಸರ್ತಿ ಅಲ್ಲ, 2 ಸರ್ತಿ. ನೆನ್ಪಿಲ್ದೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿದ್ದಾಗ ನೀವ್ ನನ್ನನ್ನು ಕಾಪಾಡಿದ್ರಿ, ಈಗ ಮತ್ತೆ ಕಾಪಾಡಿದ್ರಿ. 2 ಸಲನೂ ನಾನು ನಿಮ್ಮಿಂದ ಬದುಕ್ತೆ, ನಿಮ್ಗೋಸ್ಕರ ಬದುಕ್ತೆ ಅನ್ಸುತ್ತೆ. ಜಾಸ್ತಿ ಮಾತಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ರೆಸ್ಟ್ ತಗೋ. ಮನೆಯಿಂದ ಫೋನ್ ಬಂದಿತ್ತಲ್ವಾ? ಇಷ್ಟೊತ್ತಿಗಾಗ್ಲೇ ನೀವು ಮನೇಲಿ ಇರ್ಬೇಕಾಗಿತ್ತಲ್ವಾ? ಮತ್ತ್ಯಾಕೆ ಹೋಗ್ಲಿಲ್ಲ? ನಿನ್ನ ಈ ಸ್ಥಿತಿಲಿ ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸು ಬರ್ಲಿಲ್ಲ. ನನಗೋಸ್ಕರನಾ ಅಥವಾ ನನ್ನ ಹೊಟ್ಟೆಲಿರೋ ಮಗುಗೋಸ್ಕರನಾ? ಏನ್ ಬೇಕಾದ್ರೂ ಅಂದ್ಕೋ. ನಾನು ಏನ್ ಅನ್ಕೋತೀನಿ ಅಂತ ನಿಮಗ್ ಚೆನ್ನಾಗಿ ಗೊತ್ತು ರಾಘವ್. ಆದ್ರೆ ಒಂದಂತೂ ಸತ್ಯ, ನಿಮ್ ಮನ್ಸಲ್ಲಿ ನಾನು ಎಲ್ಲಿದ್ದೀನಿ ಅಂತ ಒಂದ್ ಸಣ್ಣ ಅನುಮಾನ ನನಗಿತ್ತು. ಆದ್ರೆ ಇವತ್ತು ಸತ್ಯ ಗೊತ್ತಾಯ್ತು. ನಿಮ್ ಮನ್ಸಿನ ತುಂಬಾ ನಾನೇ ಇದ್ದೀನಿ. ಈ ಮೊಬೈಲ್ ಅನ್ನೋದನ್ನ ಯಾವ ಮಹಾತ್ಮ ಕಂಡುಹಿಡಿದ್ನೋ ಅವನ್ಗೆ ನನ್ನ 1000 ಸಲಾಂ. ಯಾರೆಲ್ಲೇ ಕೂತಿದ್ರು ಅವ್ರ ನೆಮ್ಮದಿನ ಒಂದೇ ಒಂದ್ ಕರೆ ಮಾಡಿ ಈಸಿಯಾಗಿ ಕೆಡಿಸ್ಬಿಡ್ಬೋದು. ಕೀರ್ತಿ, ಮನ್ಸಿನ ನೆಮ್ಮದಿ ಕೆಡಿಸ್ಕೊಳ್ಳೋದಕ್ಕೆ ರೆಡಿ ಆಗಮ್ಮ. ಹಲೋ, ನಾನು ನಿನ್ನ ಆಜನ್ಮ ಶತ್ರು ಅಂಜಲಿ, ಅಲಿಯಾಸ್ ಡೂಪ್ಲಿಕೇಟ್ ಗಾಯತ್ರಿ. ಇದೇನ್ ಅಂಜಲಿ ನನಗ್ ಫೋನ್ ಮಾಡ್ಬಿಟ್ಟಿದ್ಯಾ? ನಿನ್ ಪಾಪದ ಕೆಲ್ಸಗಳು ಇನ್ನೂ ಮುಗ್ದಿಲ್ವಾ? ಪಾಪಿ ಚಿರಾಯು ಅಂತಾರೆ. ಸೊ ಕೊನೆ ತನಕ ಉಳಿಯೋಳು ನಾನೇ. ಖಂಡಿತ ಉಳಿತ್ಯಾ. ನಾನು ಗೆದ್ದು ಮೆರೆಯೋದನ್ನ ನೋಡೋದಕ್ಕೆ ನೀನು ಉಳಿಲೇಬೇಕಲ್ವಾ ಅಂಜಲಿ? ಐಮ್ ಸಾರಿ ಗಾಯತ್ರಿ. ಏನಮ್ಮ ಕೀರ್ತಿ, ನೋವಲ್ಲೇ ಮುಳುಗೋಗಿರೋ ನಿನ್ಗೆ ಸಿಕ್ಕಾಪಟ್ಟೆ ನಗುವಿನ ಎನರ್ಜಿ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಯಾರಮ್ಮ ಸ್ಫೂರ್ತಿ? ಸತ್ಯ ಕೇಳಿದ್ರೆ ನೀನ್ ಸತ್ತೋಗ್ತೀನೋ.
ಯಾಕಂದ್ರೆ ನನ್ನಲ್ಲಿ ಚೈತನ್ಯ ತುಂಬ್ತಿರೋದು ನನ್ನ ಗಂಡ ರಾಘವ್. ಪರವಾಗಿಲ್ವೇ? ಸೋಲ್ತೀನಿ ಅಂತ ಗೊತ್ತಾದ್ಮೇಲೂ ನಗ್ತಿದ್ಯಲ್ಲ, ಒಳ್ಳೆ ಅಭ್ಯಾಸನೇ. ಪ್ರಾಕ್ಟೀಸ್ ಮಾಡ್ಕೊ. ನಾಳೆ ದಿನ ನಿನಗೆ ಅಳು ಬಂದಾಗ್ಲೂ ನಗ್ತಾ ಇರ್ಬೋದು. ಹಲೋ ಹಲೋ, ರಾಘವ ನೀನಿದ್ದ ಕಡೆ ಬಂದಿದ್ದಾನೆ ಅಂದ ಮಾತ್ರಕ್ಕೆ ಅವನು ನಿನ್ನವನಾಗ್ತಾನೆ ಅಂತ ನೀನ್ ಅನ್ಕೊಳ್ಳೋದು ಶುದ್ಧ ಮುಟ್ಟಾಳ್ತನ. ಸೋಲೋ ಶತ್ರುಗಳಿಗೆ ಗೆಲ್ಲೋ ಬಂಧುಗಳು ಯಾವಾಗ್ಲೂ ಮುಟ್ಟಾಳ್ರ ತರಾನೇ ಕಾಣ್ತಾರೆ. ನೋಡು ಕೀರ್ತಿ, ನೀನ್ ಮತ್ತೆ ಅವನ ಜೊತೆ ಬಾಳ್ತೀಯ ಅನ್ನೋದೆಲ್ಲ ಸುಳ್ಳು. ನೀನೇ ಸೈನ್ ಮಾಡ್ಕೊಟ್ಟಿರೋ ಖಾಲಿ ಕಾಗದ ಅವನ ಹತ್ರ ಇದೆ. ಅದು ಕೇವಲ ಖಾಲಿ ಅನ್ನೋದನ್ನ ಮರಿಬೇಡ ಅಂಜಲಿ. ಇಷ್ಟಕ್ಕೂ ಅದ್ರ ಮೇಲೆ ಏನ್ ಬೇಕಾದ್ರೂ ಬರೆಯೋ ಹಕ್ಕು ರಾಘವ್ಗ್ ಮಾತ್ರ ಇರೋದು. ರಾಘವ್ ಮನ್ಸು ಏನ್ ಹೇಳುತ್ತೋ ಅದ್ ಮಾತ್ರ ಅಕ್ಷರವಾಗಿ ಮೂಡೋದಕ್ ಸಾಧ್ಯ. ಆ ಮನಸ್ಸು ನನ್ನ ಕಡೆ ಇದೆ. ಇವತ್ತಿಗ ಯಾವತ್ತಿಗೂ. ಆದ್ರೆ ಅದೇ ಮನ್ಸು ಮನೆಯವ್ರ ಮಾತನ್ನ ಕೇಳೋ ಮನ್ಸು ಅನ್ನೋದನ್ನ ನೀನ್ ಮರಿಬೇಡ ಡಿಯರ್. ಆ ಮನೆಯವ್ರ ಮನ್ಸನ್ನ ಸಂಪೂರ್ಣವಾಗಿ ಬದಲಾಯಿಸಿರೋಳು ನಾನು. ರಾಘವ ಮನೆಗ್ ಬರ್ಬೇಕು, ಹೊಸದ ಕೊರಳಿಗೆ ತಾಳಿ ಕಟ್ಬೇಕು ಅಂತ ಇಲ್ಲೆಲ್ರೂ ಕಾಯ್ತಾ ಇರೋವಾಗ ನಿನ್ ಕೊರಳಿಗೆ ಕಟ್ಟಿರೋ ತಾಳಿ ಉಳಿಯತ್ತೆ ಅಂತ ಹೇಗಮ್ಮ ಕನಸ್ ಕಾಣ್ತೀಯಾ? ಕೊರಳಲ್ಲಿರೋ ತಾಳಿ ಆ ಹೆಣ್ಣು ಮದುವೆ ಆಗಿದ್ದಾಳೆ ಅನ್ನೋದನ್ನ ಮಾತ್ರ ತೋರಿಸುತ್ತೆ. ಅದೇ ಒಡ್ಲಲ್ಲಿರೋ ಮಗು ಅದನ್ನ ಕೊಟ್ಟ ಅಪ್ಪನ ಕರ್ಕೊಂಡ್ ಬಂದು ಪಕ್ಕದಲ್ಲಿ ಇಟ್ಕೊಳ್ಳುತ್ತೆ. ಓಹೋ, ಹಾಗಾದ್ರೆ ರಾಘವ ನಿನ್ ಮಗುಗೋಸ್ಕರ ಬರ್ತಾನೆ, ನಿನ್ನ ಹತ್ರ ಇರ್ತಾನೆ ಅಂತಿದ್ಯಾ? ರಾಘವ್ ಬರೋದು ನನಗೋಸ್ಕರ, ನಾವಿಬ್ರು ಒಂದಾಗೋದು ನಮ್ಮ ಮಗುಗೋಸ್ಕರ. ಇದು ನಿನ್ನ ನಂಬಿಕೆ. ನಂಬಿಕೆ ಅಲ್ಲ ಅಂಜಲಿ, ನನ್ನ ವಿಶ್ವಾಸ. ಸರಿ, ನಿನ್ನಂತ ಚೀಪ್ ಮೆಂಟಾಲಿಟಿ ಯೋಚನೆ ಮಾಡೋ ಥರಾನೇ ಮಾಡೋಣ. ನೀನು ಲೋಕ ನೋಡಿರೋಳು. ಒಬ್ಬ ಗಂಡಸು ತನ್ನ ಈಡೇರ್ದ ಕನ್ಸುಗಳನ್ನ ತನ್ನ ಮಗು ಮೂಲಕ ಈಡೇರ್ಸ್ಕೊಳಕ್ಕೆ ಅಂತ ಕಾಯ್ತಿರ್ತಾನೆ. ಆ ಮಗುಗ್ ಜನ್ಮ ಕೊಡೋ ತನ್ನ ಹೆಂಡತಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ಇದು ಸಾಮಾನ್ಯ ಮನುಷ್ಯ ಮಾಡೋ ಕೆಲಸ. ಆದ್ರೆ ನನ್ನ ರಾಘವ ತಮ್ಮ ಉಸಿರಲ್ಲಿ ನನ್ನ ಉಸಿರು ಬೆರೆಸ್ಕೊಂಡಿರೋರು. ಅವ್ರು ಹೇಗೆ ಇನ್ನೊಬ್ರು ಕೊಳ್ಳಿಗೆ ತಾಳಿ ಕಟ್ಟೋದಕ್ ಸಾಧ್ಯ? ನಿನ್ ಜೀವನದಲ್ಲಿ ಅದಾಗಲ್ಲ ಕೀರ್ತಿ. ಎಲ್ಲರ ಜೀವನದಲ್ಲೂ ಅದೇ ಆಗೋದು ಅಂಜಲಿ. ಬೇಕಾದ್ರೆ ನಿನ್ ಜೀವನದಲ್ಲೇ ನೋಡ್ಕೋ, ಟೆಸ್ಟ್ ಮಾಡು. ನಿನ್ನ ಗಂಡ ನಿನ್ನನ್ನ ಹೇಗ್ ನೋಡ್ಕೊಳ್ತಾರೆ ಅಂತ. ನೀನು ಗರ್ಭಿಣಿ ಅಲ್ವಾ? ನೀನ್ ಅವ್ರನ್ನ ಹೊಡೆದಿದ್ದು, ಬೈದಿದ್ದು, ಕುಡ್ಕ ಅಂತ ದೂಷಿಸಿದ್ದು, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರ್ಸಿದ್ದು, ಇದೆಲ್ಲದನ್ನು ಮರೆತು ಇವತ್ತು ನೀನ್ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರಲ್ಲ. ನೀನ್ ಬೇಕಾದ್ರೆ ಈಗ್ಲೂ ಬೈದ್ರು ಅವ್ರೇನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನಿನ್ನ ಸಂತೋಷಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ನಿನ್ನಂತ ಕೆಟ್ಟ ಮನ್ಸಿನ ಹೆಣ್ಣಿಗೆ ಸುಳ್ಳಿನ ಪ್ರೀತಿಗೆ ಬೆಲೆ ಇದೆ ಅಂದ್ಮೇಲೆ ನನ್ನ ನಿಜವಾದ ಪ್ರೀತಿಗೆ ಬೆಲೆ ಸಿಗೋದಿಲ್ವಾ? ಬಹುಶಃ ಒಬ್ಬ ಗಂಡಸಿನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಿಂಗ್ ಬರೋದಿಲ್ಲ ಅನ್ಸುತ್ತೆ. ರಾಘವ್ ನನ್ನನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಸೊಸೆ ಸೊಸೆ